ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರ, ನಾನು ದಲಿತರ ಪರ ರೈತರ ಪರ ನುಡಿದಂತೆ ನಡೀತೀನಿ ಅಂತ ಹೇಳಿ ಅವರು ಭಾಷಣ ಮಾಡ್ತಾರಲ್ಲ ದೊಡ್ಡದಾಗಿ. ಅವ್ರ ಸರ್ಕಾರ ಈ ತರ ಅನ್ಯಾಯ ಮಾಡ್ತದಲ್ಲ, ಇದಕ್ಕೆ ಪರಿಹಾರ ಕಟ್ಟವ್ರು ಯಾರು? ಮುಂಗಾರು ಆಗಮಿಸುವ ಸಮಯ. ರೈತರ ಮನದಲ್ಲಿ ಕನಸುಗಳ ಮಳೆಯೇ ಸುರಿತಾ ಇರತ್ತೆ. ಈ ಬಾರಿ ಬಿತ್ತನೆ ಮಾಡಿ ಒಳ್ಳೆ ಫಸಲು ಬಂದರೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಲಾಭದಿಂದಾಗಿ ನಮ್ಮ ಸಂಕಷ್ಟ ತೀರತ್ತೆ ಅನ್ನುವಂಥ ಮಹತ್ವಾಕಾಂಕ್ಷೆ ಮನದಲ್ಲಿ ಮೊಳೆದಿರುತ್ತೆ. ಅದಕ್ಕೆ ತಕ್ಕಂತೆ ಎಲ್ಲಿ ಸಾಲ ಸಿಗತ್ತೆ ಅಲ್ಲಿಂದ ತೆಗೆದುಕೊಂಡು ತನ್ನ ಕೃಷಿ ಚಟುವಟಿಕೆಯನ್ನು ಆರಂಭಿಸ್ತಾನೆ. ಭೂಮಿಯನ್ನು ಹದ ಮಾಡಿದ್ದಾಯಿತು, ಉಳುಮೆಯಾಯಿತು, ಬೀಜಗಳನ್ನು ಬಿತ್ತನೆ ಮಾಡಿದ್ದೂ ಆಯಿತು. ಅಂದುಕೊಂಡಂತೆ ಮಳೆ ಬಂದಿತು. 15 ದಿನವಾಯಿತು, ಹಾಕಿದ್ದ ಬೀಜ ಮೊಳಕೆಯೊಡೆಯಲೇ ಇಲ್ಲ. ಮೂರು ಎಕರೆಗೆ ಜೋಳ ಹಾಕಿದ್ನು, 10 ಪ್ಯಾಕೆಟ್ ತಂದು ಒಂದು ಹುಟ್ಟಿಲ್ಲ. ಹಾಗಾಗಿ ಸಾಲ ಮಾಡಿ ಹಾಕಿದ್ನು, ಒಂದು ಹುಟ್ಟಿಲ್ಲ. ಅವರು ಯಾರು ಬಂದಿಲ್ಲ ಸರ್, ಇನ್ನೂ 2 ಮೈ ಹಾಕಿವಿ, ಒಂದು ಕಡ್ದಿಲ್ಲ. ಇವಾಗ ಏನು ಮಾಡೋದು ಸರ್? ಅವ್ರು ಬಂದು ಇನ್ನೂ ಏನು ಪರಿಹಾರ ನೀಡಿಲ್ಲ. ಜ್ಞಾನ ಹಾಕ ಸಾಯ್ಬೇಕಾಯ್ತದ. ರೈತ ಅಂದಮೇಲೆ ಕೇಳಬೇಕಾ? ತಾಳ್ಮೆಯ ಪ್ರತೀಕದಂತೆ ಗೊಬ್ಬರ ಹಾಕಿದ್ದು ಸರಿ ಇಲ್ಲ ಅಂತ ಮತ್ತೊಮ್ಮೆ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ದು ಆಯಿತು. 2ನೇ ಮಳೆ 3ನೇ ಮಳೆಯೂ ಬಂದಾಯಿತು. ಬಿತ್ತಿದ ಬೀಜದಿಂದ ಮೊಳಕೆ ಹೊರಬರಲೇ ಇಲ್ಲ. ಬಿತ್ತಿದ ಬೀಜ ಕಳಪೆಯದ್ದು ಅನ್ನೋದು ಅರಿವಾಗೋದ್ರೊಳಗೆ ಮಳೆರಾಯ ತನ್ನ ಕೆಲಸ ಮುಗಿಸಿ ಹೊರಟು ಹೋಗಿದ್ದ. ಇನ್ನು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ರೈತನದ್ದು. ಇದು ಯಾವುದೋ ಕಥೆಯಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಕೃಷಿ ಇಲಾಖೆ ಪೂರೈಸಿದಂಥ ಖಾಸಗಿ ಕಂಪನಿಯ ಬಿತ್ತನೆ ಬೀಜವನ್ನು ಬಿತ್ತನೆ ಮಾಡಿದ ರೈತ ಅನುಭವಿಸ್ತಾ ಇರುವಂಥ ವ್ಯಥೆ. ಮುಂಗಾರು ಮಳೆ ಆರಂಭದಲ್ಲಿ ಸುಮಾರು 800ರಿಂದ 900 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಪ್ರಿಯಾ ಮುಸುಕಿನ ಜೋಳ ಬಿತ್ತನೆ ಬೀಜ ಬಿತ್ತಿದ್ರು. ತಾಲೂಕಿನ ಬೂದಹಳ್ಳಿ, ನಾಗಲಗೆರೆ, ನೆರಗ್ಯಾತನಹಳ್ಳಿ, ಚಿಟಕಯ್ಯನ ಕೊಪ್ಪಲು, ಕೋನಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಮೇ ತಿಂಗಳ ಆರಂಭದಲ್ಲಿ ಕೃಷಿ ಇಲಾಖೆಯಿಂದ ತಲಾ 4 ಕೆಜಿ ತೂಕವುಳ್ಳ ಪ್ರಿಯಾ ಹೆಸರಿನ ಮುಸುಕಿನ ಜೋಳ ಬಿತ್ತನೆ ಬೀಜದ ಬ್ಯಾಗ್ಗಳನ್ನು ಖರೀದಿಸಿದ್ದಾರೆ. ಕೃಷಿ ಇಲಾಖೆಯವರು ನೇರವಾಗಿ ರೈತರಿಂದ ಪ್ಯಾಕೆಟ್ ಮೇಲಿರುವಂಥ QR ಕೋಡ್ ಸ್ಕ್ಯಾನ್ ಮಾಡಿಸಿ ಹಣ ಪಡೆದುಕೊಂಡಿದ್ದು ಯಾವುದೇ ರಶೀದಿಯನ್ನು ಕೊಟ್ಟಿಲ್ಲ. ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು, ಆದರೆ ತಿಂಗಳು ಕಳೆದರೂ ಸಹ ಮೊಳಕೆಯೊಡೆಯಲೇ ಇಲ್ಲ. ಇದರಿಂದ ರೈತರಿಗೆ ನಷ್ಟ ಉಂಟಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತ ಇಲಾಖೆಯ ಸಂಪರ್ಕ ಕೇಂದ್ರ ನಷ್ಟಕ್ಕೊಳಗಾದಂಥ ರೈತರಿಗೆ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ. 3 ಎಕರೆಗೆ ಜೋಳ ತಂದು ಸೋಸ್ಲಿ ಹೋಬಳಿನಲ್ಲಿ ಕೃಷಿ ಇಲಾಖೆಯಲ್ಲಿ ನಾನು ಜೋಳ ಹಾಕಿದೆ. 3 ಎಕರೆದಲ್ಲಿ ಜೂನ್ ತಿಂಗಳು ತಂದು ಜೋಳ ಹಾಕಿದೆ, ಒಂದು ಜೋಳನೂ ಬಂದಿಲ್ಲ. ನಾವು ಸರ್ಕಾರ ಜೋಳನ ರೈತರಿಗೆ ಅಂದ್ಬಿಟ್ಟು ತಗೊಬರ್ತಾರ ಕೊಡ್ತಾರ, ಈ ಥರ ನಷ್ಟವಾಗಿದೆ. ಈ ನಷ್ಟನ ಕಟ್ಟವ್ರು ಯಾರು? ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳ್ತಾರ, ನಾನು ದಲಿತರ ಪರ ರೈತರ ಪರ ನುಡಿದಂತೆ ನಡೀತೀನಿ ಅಂತ ಹೇಳಿ ಅವರು ಭಾಷಣ ಮಾಡ್ತಾರಲ್ಲ ದೊಡ್ಡದಾಗಿ. ಅವ್ರ ಸರ್ಕಾರ ಈ ಥರ ಅನ್ಯಾಯ ಮಾಡ್ತದಲ್ಲ, ಇದಕ್ಕೆ ಪರಿಹಾರ ಕಟ್ಟವ್ರು ಯಾರು? ಒಂದು ಸಲ ಉಳುಮೆ ಮಾಡಿದ್ರೆ 10,000 ರೂಪಾಯಿ ಆಯ್ತದ 3 ಎಕರೆ 3.5 ಎಕರೆಗೆ. ಈ 3 ಎಕರೆಗೂ ಸಾಮಾನ್ಯ ಹೆಚ್ಚು ಕಮ್ಮಿ ಇಲ್ಲ ಆದರೂ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಜೂನ್ ತಿಂಗಳು ತಂದು ಜೋಳ ಹಾಕಿ ಇದಕ್ಕೆಲ್ಲ ಪರಿಹಾರ ಕಟ್ಟವ್ರು ಯಾರು? ಇದಕ್ಕೆ ಸಂಬಂಧಪಟ್ಟದ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟದ ಅಧಿಕಾರಿಗಳು ಇದನ್ನು ಬಂದು ಪರಿಶೀಲನೆ ಮಾಡಿ ಇದಕ್ಕೇನು ಪರಿಹಾರ ಕಟ್ಟಬೇಕು. ಕಟ್ಟದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾಳ ಅವರ ಕಚೇರಿಗೆ ನಾವು ಬೀಗ ಜಡಿದು ಉಗ್ರವಾದ ಹೋರಾಟವನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಯಾಕಂದರೆ ನಾವು ಪತ್ರವ್ಯವಹಾರ ಮಾಡಿದ್ದೀವಿ. ಬಂದು ಕಳೆದ ತಿಂಗಳು ಇಲ್ಲಿಗೆ ಪೇಪರ್ನವ್ರು ಕರೆಸಿ ಪತ್ರವ್ಯವಹಾರ ಮಾಡಿ ಇನ್ನೂ ಬಂದು ನೆಟ್ಟನ್ಯಾರ್ಕ ಬಂದು ಇಲ್ಲ ಪರಿಶೀಲನೆ ಮಾಡಿ ಇದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದು ನಿಗದಿ ಮಾಡಿಲ್ಲ. ಬರೀ ಉಡಾಪಿ ಫೋನ್ ಮಾಡಿದ್ರೆ ಆಫೀಸ್ಗೆ ಹೋದ್ರೆ ಉಡಾಪಿ ಮಾತುಗಳಲ್ಲಿ ಆಡ್ತಾರೆ, ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಏನು ನಷ್ಟವಾಗಿದೆ ಈ ಭೂಮಿಲಿ ಇದಕ್ಕೆ ಪರಿಹಾರ ಕಟ್ಟದೆ ಹೊರ ನಾವು ಮುಂದಿನ ದಿನಗಳಲ್ಲಿ ಭಾಳ ಉಗ್ರವಾದ ಹೋರಾಟವನ್ನು ಮಾಡೋ ಅವರು ಇನ್ನೂ ತಾಲೂಕಲ್ಲ ಜಿಲ್ಲೆದ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಯ್ತದ. ಇದು ಎಚ್ಚರಿಕೆಯನ್ನು ಕೊಡ್ತಾವೆ. ಬಂದು ಇವರು ಈ ಬಿತ್ತನೆ ಬೀಜನ ಫಸ್ಟು ನಾವು ಇಲ್ಲಿ ಹೋಗಿ ತಗೊಳ್ಳೋದು ಉದ್ದೇಶ ಏನು? ನಾವು ಮನೇಲಿ ಮಡಿಕಂದ್ರೆ ಏನೋ ಸರಿಯಾಗಿ ಬರಲ್ವೇನೋ, ಇವ್ರು ಚೆನ್ನಾಗಿರೋದು ತರಿಸ್ತಾರೆ.
ಇದರಿಂದ ನಾವು ಲಾಭ ಮಾಡ್ಬೋದು, ಸಾಲ ಸೋಲ ತೀರಿಸ್ಬೋದು, ಮಕ್ಕಳ ಮರಿಗೆ ಮದುವೆ ಮಾಡ್ಬೋದು, ಒಂದು ಮನೆ ಕಟ್ಕೋಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಜಮೀನು ಮಡಿಕೊಂಡು ನಾವು ಇದ್ರ ಆಧಾರದ ಮೇಲೆ ಇರೋದು. ನೀವು ಥರ ನಮ್ಗೆ ಸಂಬಳ ಬರ್ತದ? ಇಲ್ಲ ಬೇರೆ ಏನಾದರೂ ನಾವು ವ್ಯವಸಾಯ ಮಾಡೋಕ್ಕಾಯ್ತದ? ಇರೋದು ಒಂದು ಫಸಲು ಬೆಳೆಯೋದು ಈ ಮಳೆಯಲ್ಲಿ ಅರ್ಧ ಹೋಯ್ತದ ಅಂಥ ಮಳೆನ ನಂಬ್ಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ನಾವು ಏನೋ ಕಷ್ಟನೋ ಸುಖನೋ ಮಾಡಬೇಕಲ್ಲ. ಇನ್ನು ಪಾಳು ಬಿಟ್ಬಿಟ್ರೆ ಜಮೀನು ಏನು ಮಾಡೋಕ್ಕಾಯ್ತದೆ? ನಮ್ಮಿಂದ ನೂರಾರು ಜನಕ್ಕೆ ಅನ್ನ ಹಾಕೋರು ನಾವೇ ಬೆಳೀಲಿಲ್ಲ ಅಂದರೆ ಇನ್ನು ಬೆಳೆದು ಕೊಡೋರು ಯಾರು? ಕೃಷಿ ಇಲಾಖೆ ರೈತರುಗಳು ಇವರು ಆಫೀಸರ್ಸ್ ಕೊಟ್ಟಾರ, ಮಿನಿಸ್ಟ್ರು ಕೊಟ್ಟಾರ? ಯಾರು ಕೊಡೋಕ್ಕಾಯ್ತದೆ? ನಾವು ರೈತರು ಅನ್ನ ಹಾಕೋರು, ನಮ್ಮ ಬೆಳೆನೇ ಇವರು ಈ ರೀತಿ ಅನ್ಯಾಯ ಮಾಡಿದ್ಮೇಲೆ ಇವ್ರಿಗೆ ಅನ್ನ ಕೊಡೋರು ಯಾರು? ನನ್ನ ಹೆಸರು ಸುಮತಿ ಅಂತ. ನಮ್ಮ ಊರು ಬೂದಳ್ಳಿ ಗ್ರಾಮ, ಸೋಸ್ಲೆ ಹೋಬಳಿಯಿಂದ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಬಿತ್ತನೆ ಜೋಳವನ್ನು ತಂದಿದ್ದು. ನಾವು ಮಳೆ ಆಶ್ರಿತ ಬೆಳೆಯಾದಂತಹ ಜೋಳವನ್ನು ಬೆಳಿತೀವಿ. ಈ ಜೋಳನ ಬೆಳೆಯೋದು ಈ ಜೋಳನೇ ನಮಗೆ ಆಧಾರ. ಮಳೆ ಆಶ್ರಿತ ಬೆಳೆಯಾದ ಜೋಳನ ಬೆಳೆಯೋದೇ ನಮಗೆ ಆಧಾರ. ಈ ಬೆಳೆನ ಬೆಳೆದು ನಾವು ಸಂಪಾದನೆ ಮಾಡ್ತೀವಿ. ನಾವು ಡಬಲ್ ಡಿಗ್ರಿ ಅಂದರೆ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, MA ಎಕನಾಮಿಕ್ಸು. ಆದರೆ ಎಲ್ಲೂ ಕೆಲಸ ಹೋದರೆ ಎಲ್ಲ ಕಡಿಮೆ ಸಂಬಳ ಕೊಡ್ತೀನಿ ಅಂತಾರೆ. ಆ ಕಡಿಮೆ ಸಂಬಳದಲ್ಲಿ ಮಾಡಿ ನಾನು ಜೀವನ ಸಾಗ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಜಮೀನಲ್ಲೇ ಕೃಷಿ ಮಾಡೋಣ, ಒಂದು ಅಷ್ಟು ಇಷ್ಟು ಸಂಪಾದನೆ ಮಾಡೋಣ ಅಂದ್ಬಿಟ್ಟು ಜೋಳ ಪ್ಯಾಕೆಟ್ನ ತಂದು 1.5 ಲಕ್ಷ ಖರ್ಚು ಮಾಡಿ 3 ಎಕರೆ 6 ಕುಂಟೆ ಸರ್ವೆ ನಂಬರ್ ಬಂದು 180/1 ಪ್ರಿಯಾ ಜೋಳವನ್ನು ಬಿತ್ತನೆ ಮಾಡಿದ್ದೀವಿ ಜೂನ್ ತಿಂಗಳಲ್ಲಿ, 6ನೇ ತಿಂಗಳಲ್ಲಿ. ಈ ಜೋಳ ಒಂದು ಪೈರು ಕೂಡ ಕಡ್ದಿಲ್ಲ. ಇದರಿಂದ ನಮಗೆ ಒಂದು ವರ್ಷದ ಆದಾಯ ಅಂದರೆ 1.5 ಲಕ್ಷ ಅಷ್ಟು ನಷ್ಟ ಆಗಿದೆ. ಇವಾಗ ನಾವು ಬೇರೆ ಬೆಳೆನೂ ಬಿತ್ತಕ್ಕಾಗಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.